ನೋಡಿ ಫ್ರೆಂಡ್ಸ್, ನಾನು ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಇದೊಂದು ಅರ್ಧ ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ಹಿಟ್ಟು ಕಲಸಿ ತೋರಿಸ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅರ್ಧ ಕೆ ಜಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಚುಟುಕಿ ಉಪ್ಪು ಹಾಕ್ತೀನಿ, ಅದಕ್ಕೆ ಅಷ್ಟೇ ಸಾಕು. ಸ್ವೀಟಿಗೆ ಉಪ್ಪು ಹಾಕಿದರೆ ಚೆನ್ನಾಗಾಗತ್ತೆ. ಸ್ವಲ್ಪ ಒಳ್ಳೆಣ್ಣೆ ಸಾಕು. ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ. ನೋಡಿರಿ, ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ತಾಸು ನೆನೆಯಲಿ ಇದೆ ಹಿಟ್ಟು. ಅಷ್ಟು ಮಟ್ಟ ನಾನು ನಿಮಗೆ ಇದು ಶೇಂಗಾ ಪುಡಿ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಕೆ ಜಿ ಶೇಂಗಾ ಹುರ್ಕೊಂಡಿದ್ದೀನಿ. ಇದು ಜಾಜೆಕಾಯಿ, ಒಂದೆರಡು ಏಲಕ್ಕಿ, ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಬೆಲ್ಲ. ಇದಿಷ್ಟು ಪೌಡ್ರ್ ಮಾಡ್ಕೊತೀನಿ. ಇವಾಗ ಫಸ್ಟ್ ಶೇಂಗಾ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದು ರುಬ್ಬಿದ್ದೀನಿ. ಇದ್ರಾಗ ಸ್ವಲ್ಪ ಬೆಲ್ಲ ಹಾಕಿ ರುಬ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ರುಬ್ಕೊಂಡು ಆಗಿದೆ. ಇವಾಗ ಒಂಚೂರು ನೀರು ಹಾಕಿ ಕಲಿಸ್ಕೊತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಲಸಿ ಇಟ್ಕೊಂಡೀನಿ ಹೂರಣ. ಈ ಹದಕ್ಕೆ ಇಡಬೇಕದು. ಸ್ವಲ್ಪ ಒಂಚೂರು ನೀರು ಹಾಕಿದ್ದೀನಿ ನಾನು. ಒಂದು ಗ್ಲಾಸಲ್ಲಿ ಸ್ವಲ್ಪ ನೋಡಿ ತಣ್ಣೀರೇ ಹಾಕ್ಕೊಂಡಿರೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಇದು ಹೂರಣ ಹೋಳಿಗೆ ಥರನೇ ಫ್ರೆಂಡ್ಸ್. ಹಿಂಗೆ ತಿನ್ಕೊಬೇಕು. ಜಾಸ್ತಿ ಆಗಿದ್ದು ಹಿಟ್ಟು ತೆಗೆದು ಬಿಡ್ತೀನಿ ನಾನು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದು ಒಂಥರ ಆಗಬೇಕು, ಎಲ್ಲ ಕಡೆ ಬರಬೇಕು. ನೋಡಿ ಹಬ್ಬದ ಲಟ್ಟಿಸ್ಕೊತಾ ಇದ್ದೀನಿ. ಹಾಗೆ ನೀವು ಹರಿಯೆಲ್ಲ ಏನಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಉಬ್ಬಿ ಬರುತ್ತೆ. ಇವಾಗ ಇದಾಗಿದೆ, ಮತ್ತು ಬೇರೆದು ಹಾಕ್ತೀನಿ ನಾನು. ಇದೊಂದು ಹಾಕಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಶೇಂಗಾ ಹೋಳಿಗೆ ಆಗಿದ್ದವು. ಇದು ಎಷ್ಟು ದಿನ, ಒಂದು 20 ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಎಣ್ಣೆ ಹಚ್ಚಿಲ್ಲಲ್ಲ, ಏನೂ ಆಗಲ್ಲ ಫ್ರೆಂಡ್ಸ್. ನೀವು ಮಾಡಿ ನೋಡಿ.